ಈಗ ಟೈಮ್ ನೋಡ್ರಿ 3 ಗಂಟೆ ಆಗಿತ್ತು ರೀ. ಈಗ ನಮ್ಮದು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಕುಂತೇವ್ರಿ. ಇಲ್ಲೇ ದರ್ಗಾ ಹಿಂದೆ ಜಾಗ ಹಿಡ್ದಾರ್ರಿ ಫ್ರೆಂಡ್ಸ್, ಅಲ್ಲೇ ಕುಂತಿದ್ದೀವಿ ರೀ. ಈಗ ಸಾಕಾಗಿ ಹೋಯ್ತ್ರಿಪ್ಪ, ಬಿಸಿಲು ನೋಡಿದ್ರೆ ಭಾಳ ಕೆಟ್ಟೈತ್ರಿ. ಹೋಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಕುತ್ಕೊಂಡು ನಮ್ಮ ಹುಬ್ಬಿ ಅಕ್ಕಿ ಬೇಜಾರಾಗತ್ತಿದಂತ್ರಪ್ಪ. ಬೆಳಿಗ್ಗೆಯಿಂದ ಕುತ್ಕೊಂಡು ಯಾಕಂದ್ರೆ ಅವ್ರು ಮುಂದೆ ಬಂದಾರಲ್ರಿ ಗಾಡ್ಯಾಗ. ಸ್ವಲ್ಪ ಉರುಸ್ನಾಗ ಹೋಗಿ ಬರೋಣ ಬಾ ಚಿಕ್ಕಮ್ಮ ಅಂತಲೇ ರೀ ಫ್ರೆಂಡ್ಸ, ಕರ್ಕೊಂಡು ಹೋಗಿದ್ದೆ. और दरगाह के अंदर बार बार लेने की कोशिश करें। बहुत से 8-10 के पैसे गुम हो चुके हैं, लिहाजा आप हर से भी गुजारिश की जाती है कि अपने ವರ್ಷ ನಮ್ಗೆ ಜಾಗನ ಸಿಗ್ತಿರ್ಲಿಲ್ಲರಿಪ್ಪ. ಈ ವರ್ಷ ಅಮ್ಮ ಜಲ್ದಿ ಬಂದಿದ್ದಾರಂತಂದ್ರೆ ಜಾಗ ಸಿಕ್ಕೈತ್ರಿ ನಮ್ಗೆ. ಈಗ 6 ಗಂಟೆ ಜಂಡ ಏರಿಸ್ತಾರೆ ಫ್ರೆಂಡ್ಸ. ಅದ್ರ ಸಂಬಂಧ ಜನ ನೋಡ್ರಿ ಇಲ್ಲೇ ನಿಂತು ಬಿಟ್ಟಾರ್ರಿ. ಯಾಕಂದ್ರೆ ಆಮೇಲೆ ಅಂದ್ರೆ ಅವ್ರಿಗೆ ಜಾಗನೇ ಇರಂಗಿಲ್ಲ ರೀ ಇಲ್ಲಿ ನಿಂತು ನೋಡಕ್ಕೂ. ಅಲ್ಲಿಂದ ಒಂದು ಸ್ವಲ್ಪ ಬಂದು ಕುತ್ಕೊಂಡೇವ್ರಪ್ಪ. ಕಾಲಂತರೂ ಜಗ್ಗಿನೂ ಯಾಕತ್ತೈತ್ರಿ ಫ್ರೆಂಡ್ಸ. 21 ಕಿಲೋಮೀಟ್ರ್ ನಾವು ನಡ್ಕೊತ ಬಂದಿದ್ದೀವಿ ರೀ. ಕಾಲು ಎದ್ದಕ್ಕೂ ಬರಲಿಲ್ಲರಿಪ್ಪ. ನನಗಂತರೂ ಅಳುನ ಬಂದಿತ್ತು ರೀ ಬರೋವಾಗಂತರೂ. ಈಗ ಮಾರಿ ನೋಡ್ರಿ ಸಪ್ಪು ಮಾಡ್ಕೊಂಡು ಕುಂತ್ಬಿಟ್ಟೇನೆ ರೀ. ನಾವು ಅಮ್ಮ ಒದ್ರಾಡ್ಕೊಳಕತ್ತ ಬಿಟ್ಟಾರ್ರಿ, ಗುಳ್ಗಿ ತಗೋ ಅಂತಂದ್ರಿ. ಆದರೂ ನಂಗೆ ಅದು ಯಾವಾಗಲೂ ರೂಢಿ ಇಲ್ರಿ ಫ್ರೆಂಡ್ಸ ಗುಳ್ಗಿ ತೊಗೊಳೋದು. ನಾವು ಅಪ್ಪನೂ ಹೇಳಾಕತ್ತಾರ್ರಿ. ಈಗ ನೋಡ್ರಿ ಇಲ್ಲೇ ನನ್ನ ಮುಖ ಅಂತರೂ ಫುಲ್ ಡಲ್ಲೇ ಆಗಿಬಿಟ್ಟಿದ್ರಿ. ಇದ್ರ ಬಿಸಿಲ್ದಾಗ ನಡ್ಕೊತ ಬಂದು ಏನು ರೀ ಅದು 9:30ಯಿಂದ 3 ಗಂಟೆ ತನಕ ನಡೆಯೋದಂದ್ರೆ ಸಾಮಾನ್ಯ ಅಲ್ರಿ ಫ್ರೆಂಡ್ಸ. ಅದು ಬಿಸಿಲ್ದಾಗಂದ್ರೆ ಭಾಳ ಕಷ್ಟ ಅನ್ನಿಸ್ತೈತ್ರಿ. ಸೊ ಹಂಗೂ ಹಿಂಗೂ ಮಾಡಿ ನಾವು ದೇವ್ರ ಇದು ಹರಕೆನಂತರೂ ತೀರಿಸ್ಬಿಟ್ವಿ ರೀ ಇವತ್ತು. ಮತ್ತು ಮುಂದಿನ ವರ್ಷ ನೋಡೋಣ್ರಿ ಮತ್ತೇನಾದರೂ ನಡೆಯೋದು ನಮ್ಮ ಮನಸ್ಸಿನಾಗಿದ್ರೆ ನಾವು ನಡಿಬೋದು ರೀ ಫ್ರೆಂಡ್ಸ. ಇಲ್ಲಿಕ್ರ ನಾವು ಬಂದು ಟೆಂಪೋಗಾಗಲಿ ಬಸ್ಗಾಗಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ. ನಾವು ಕುಂತಲ್ಲಂತರೂ ಜಗ್ಗಿ ಜನ ಕುಂತಿದ್ರಿ. ಇನ್ನೂ ಸ್ವಲ್ಪ ಜಾಗ ಖಾಲಿ ಇತ್ತು ಫ್ರೆಂಡ್ಸ. ಈಗ ಸಂಜೆ ಮಠ ಅಂದ್ರೆ ಸಿಕ್ಕಾಪಟ್ಟೆ ಜನ ಬಂದು ಇಲ್ಲಿ ಇಳಿತಾರೆ ನೋಡ್ರಿ. ಕರೆಕ್ಟ್ 6:05ಕ್ಕೆ ಜಂಡ ಏರಿಸ್ತಾರೆ ಫ್ರೆಂಡ್ಸ. ಈಗ ಎಲ್ಲ ಜನ ನೋಡ್ರಿ ಎಷ್ಟು ನಿಂತಿದ್ದಾರೆ. ಜನ ಜಂಗುಳಿ ರೀ, ಎಲ್ಲಿನೂ ಜಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ. ಒಂಥರ ಸೂಜಿ ಬರ್ರಿ ಫ್ರೆಂಡ್ಸ. ಈಗ ನಾವು ಜಂಡ ಏರಿಸೋದು ನೋಡೋಣ್ರಿ. ಯಾಕಂದ್ರೆ ವರ್ಷ ಅಂತರೂ ನಾವು ನೋಡ್ತಾನೆ ಬರ್ತೀವಿ ಫ್ರೆಂಡ್ಸ. ನೀವು ನೋಡಿಲ್ರಿ, ಇದೇ ಫಸ್ಟ್ ಟೈಮ್ ರೀ ನಾನು ವಿಡಿಯೋ ಮಾಡ್ದಾಗಿಂದ ಅಂತೂ ಇದೇ ಫಸ್ಟ್ ಟೈಮ್ ನಾನು ಈ ಜಂಡ ಏರಿಸೋದು. ನಮ್ಮ ಮನೆ ದೇವರಿಂದ ದರ್ಶನ ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇರೋದು ಫ್ರೆಂಡ್ಸ. ಸೊ ಇವತ್ತಿಗೆ ಈ ವಿಡಿಯೋನ ನೀವು ನೋಡಿರಿ ಫ್ರೆಂಡ್ಸ. ಯಾಕಂದರೆ ಈ ವಿಡಿಯೋ ಫುಲ್ಲಾಗಿ ನೀವು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ರೀ ಫ್ರೆಂಡ್ಸ. ಹೆಂಗೆ ನೀವು ಬರಲಾರ್ದವರು ನೀವು ಮನೆಯಲ್ಲಿ ಕೂತ್ಕೊಂಡು ಈ ವಿಡಿಯೋಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ. ಪ್ಲೀಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ನಮಗಲ್ಲಿ ನಿಂತ್ಕೊಳಕ್ಕೂ ಜಾಗ ಇರಲಿಲ್ಲ ನೋಡ್ರಿ ಫ್ರೆಂಡ್ಸ. ಅಷ್ಟು ಜನ ತುಂಬಿದಾರೆ ರೀ ನೋಡ್ರಿ. ನೋಡಿದ್ರೆ ಒಂಥರ ಸೂಜಿ ಪೊಣಸ್ದಂಗೆ ಆಗೈತೆ ರೀ. ಅಷ್ಟು ಜನ ಕೂಡ್ಯಾರ ನೋಡ್ರಿ. ಮಸೂದಿ ಮೇಲೇನೂ ಹತ್ತಿದಾರೆ ರೀ ಎಲ್ಲ ಜನ. ಇನ್ನೂ ಹಿಂದ್ಗಡೆ ನೋಡ್ಬೇಕಿತ್ತು ರೀ, ಅಷ್ಟು ಜನ ನೋಡಾಕತ್ತಿದ್ರಿ. ಆದರೆ ಹಿಂದಿಂದ ವೀಡಿಯೋ ಅಂತೂ ನಾನು ತೊಗೊಂಡಿಲ್ಲ ರೀ ಫ್ರೆಂಡ್ಸ. ಯಾಕಂದ್ರೆ ನಮ್ಮ ಹಬ್ಬಿ ಒಂದು ಸ್ವಲ್ಪ ಮುಂದಿನ ವೀಡಿಯೋ ಅಷ್ಟೇ ಮಾಡಿದ್ಲ ರೀ, ಅದಷ್ಟೇ ಬಂದಿತ್ತು ರೀ ಫ್ರೆಂಡ್ಸ. ನೋಡ್ರಿ ಇಷ್ಟ ಬಂದ್ರೂ ಜನ ನೋಡ್ರಿ ಎಷ್ಟು ಜನ ಬಂದಿದ್ದಾರೆ. ಆದರೆ ವರ್ಷನೂ ಹಿಂಗೆ ಆಗ್ತೈತೆ ರೀ ಫ್ರೆಂಡ್ಸ. ಒಬ್ಬರು ತಪ್ಸಂಗಿಲ್ಲ ರೀ. ಅದ್ರಾಗೆ ಈ ಸಲ ಹೆಂಗಾಗೈತೆ ರೀ, ಇನ್ನೂ ಸ್ವಲ್ಪ ಕಮ್ಮಿನ ಅನ್ಸಾಗತ್ತೈತೆ ರೀ. ಹಿರಿಯರ ಹಬ್ಬನೂ ಅವತ್ತು ಬಂದುಬಿಟ್ಟೈತೆ ರೀ ಫ್ರೆಂಡ್ಸ ಈ ಜಂಡ ಏರ್ಸೋ ದಿನ. ಅದ್ರ ಸಂಬಂಧ ಸ್ವಲ್ಪ ಜನ ಏನು ಮಾಡ್ಯಾರ ರೀ, ಊರಿಗೆ ವಾಪಸ್ ಹೋಗ್ಬಿಟ್ಟಿದ್ದಾರೆ ರೀ ಸ್ವಲ್ಪ ದೇವ್ರ ದರ್ಶನ ಮಾಡಿಕೊಂಡು. बैठे थे
तुम्ही इधर ठेवणार का अब जाने ठंडा कर ढकली करती तुम्ही ऍडजस्ट कर जातो ढकलते चुप बार चढ़ती एक जगह चढ़े लगता खड़े कर समझ लेंगे ढकल ढकल जाती झंडा चढ़ने के टाइम होले पे एकदम होले सीधे शिरान देना चालू कैमरा नहीं मुझे नहीं लगता मैं फोन में देख रही हूँ बना जरा सामने रत्ती 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 पूरा
हैं